मुडा घोटाळ्यावर राज्यपालांनी मुख्यमंत्री सिद्धरामय्यांच्या तपासाचा आदेश दिल्यानंतर भाजपकडून विरोध करण्यात आला। त्यावेळी काही लोकांनी माझे विधान मुख्यमंत्री सिद्धरामय्यांच्या विरोधात म्हणून दर्शवले आहे। माझ्या वक्तव्यामुळे मुख्यमंत्री सिद्धरामय्या दुखावले असतील तर मी त्यांच्याकडून क्षमा मागतो, असे माजी आमदार संजय पाटील यांनी म्हटले आहे। शुक्रवारी बेळगावमध्ये पत्रकारांना त्यांनी व्हिडिओ संदेश पाठवला। ನಮಸ್ಕಾರ। ನಿನ್ನೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಸಿದ್ದರಾಮಯ್ಯಜಿಯವರ ರಾಜೀನಾಮೆ ಕೊಡಬೇಕಂತ ನಾವು ಹೋರಾಟ ಮಾಡಿದಾಗ ನಾವೊಂದು ಬೈಟ್ ಕೊಟ್ಟಿದ್ನಿ। ಆ ಬೈಟ್ನಲ್ಲಿ ಕೆಲವೊಂದು ಗಾದೆ ಮಾತು ಇರ್ತವೆ। ಆ ಗಾದೆ ಮಾತು ಹೇಳುವ ಮುಖಾಂತರ ನನ್ನ ಬಾಯಲ್ಲಿ ಏನೋ ಒಂದು ಕೆಟ್ಟ ಶಬ್ದ ಹೋಗಿತ್ತಂತ ಅಪಪ್ರಚಾರ ಮಾಡುವಂಥ ಕೆಲಸ ನಡೀತಾ ಇದೆ। ಇಷ್ಟೇ ಅಲ್ಲ, ಇದು ಸಂಜಯ್ ಪಾಟೀಲ್ ಈ ಥರ ಮಾತಾಡೋದವರು ತಪ್ಪು ಮಾತಾಡ್ಯಾರಂತ। ನಾ ಸಿದ್ದರಾಮಯ್ಯ ಅವರು ಇರ್ಬೋದು, ದೇವೇಗೌಡರು ಇರ್ಬೋದು, ಯಡಿಯೂರಪ್ಪ ಅವರು ಇರ್ಬೋದು, ಕರ್ನಾಟಕದ ಟಾಲೆಸ್ಟ್ ಲೀಡರ್ ಅಂತ ತಿಳ್ಕೊತೇನೆ, ರೆಸ್ಪೆಕ್ಟ್ ಕೊಡ್ತೇನೆ, ಅವ್ರ ಬಗ್ಗೆ ಹೆಮ್ಮೆ ಗೌರವ ಕೂಡ ಇದೆ। ಆದ್ರೆ ಕೆಲವೊಂದು ಮಾತಾಡೋ ವೇಳೆಕ ಬಾಯ್ ಮಿಸ್ಟೇಕ್ ಏನು ಹೋಗಿದ್ರೆ ನಾ ಮೊದಲ ವಿಷಾದ ವ್ಯಕ್ತಪಡಿಸ್ತೇನೆ। ಆದ್ರೆ ನಾ ಯಾರಿಗೂ ಕೆಟ್ಟ ಅನ್ಬೇಕಂತ ಏನೂ ಮಾತಾಡಿಲ್ಲ। ಈ ಥರದ್ದು ಒಂದು ದುರುಪಯೋಗ ಮಾಡಬೇಕಂತ ಕೆಲವೊಂದು ಕಾಂಗ್ರೆಸ್ ಸರ್ಕಾರ ಇದೆ, ಪೊಲೀಸರದ್ದು ಉಪಯೋಗ ಮಾಡಿಕೊಂಡ ಲಾಸ್ಟ್ ಟೈಮ್ ಕೂಡ ಕೆಲವೊಂದು ಮಹಿಳೆಯರಿಗೆ ದುಡ್ಡು ಕೊಟ್ಟ ನಮ್ಮ ಬಾಗ್ಲಾಗ ಬಂದ ಧರಣಿ ಮಾಡುವಂಥ ಕಾರ್ಯಕ್ರಮ ಮಾಡಿದ್ರು। ಕೆಟ್ಟ ಮಾತಾಡೋದ, ಕೆಟ್ಟ ಬಯೋದ, ಒಂದು ಗುಂಡಾಗಿರಿ ದಬ್ಬಾಳಿಕೆ ನಡೀತಾ ಇದೆ। ನಾವೊಬ್ಬ ಮಾಜಿ ಲೋಕಪ್ರತಿನಿಧಿ, ನನ್ನ ಭಾವನೆ ನಾ ಹೋರಾಟದಲ್ಲಿ ವ್ಯಕ್ತಪಡಿಸಿದ್ದೇನೆ। ನಂದೇನು ತಪ್ಪಿದ್ರೆ ನಾ ಅನ್ನೋಯಿಂಗ್ಲಿ ನಾ ಮಾಡ್ಯಾಕೆ ಸಾಧ್ಯನಲ್ಲ, ತಪ್ಪಿದ್ರೂ ನಾವು ವಿಷಾದನೂ ವ್ಯಕ್ತಪಡಿಸ್ತೇನೆ। ಆದರೆ ಅದಕ್ಕೆ ಏನು ಕ್ರಮ ತಗೋಬೇಕಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಕೋರ್ಟ್ ಇದೆ, ಆ ಮುಖಾಂತರ ಮಾಡ್ಬೋದು। ಯಾರೋ ಮಹಿಳೆಯರ ಅದು ಅವರ ಮಹಿಳೆಯರ ಬಗ್ಗೆ ನಾ ಏನೂ ಕೆಟ್ಟ ಮಾತಾಡಕ್ಕೆ ಹೋಗೋದಿಲ್ಲ। ಅವರು ಇಲ್ಲಿ ಬಂದ ದಬ್ಬಾಳಿಕೆ ಮಾಡೋದ, ಗುಂಡಾಗಿರಿ ಮಾಡೋದ, ಕೆಟ್ಟ ಮಾತಾಡೋದ, ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಪೊಲೀಸರದ್ದು ಉಪಯೋಗ ತಗೊಂಡ ಈ ಥರ ಮಾಡ್ರೆ ಸುರಕ್ಷಿತ ಯಾರಿದ್ದಾರೆ? ಲೋಕಪ್ರತಿನಿಧಿ ಬಾಗ್ಲಾಗ ಇಂಥ ಹೆಂಗಸರು ಬಂದ ದಂಗೆ ಮಾಡಕತ್ರ ಮತ್ತು ಯಾರು ಸುರಕ್ಷಿತ ಇರ್ಲಿಕ್ಕೆ ಸಾಧ್ಯ ಇದೆ? ನಾ ಪೊಲೀಸರಿಗೂ ವಿನವಣೆ ಮಾಡಿದ್ದೇನೆ, ನನ್ನ ಬಾಗ್ಲಾಗ ಬಂದ ಯಾರು ದಂಗೆ ಮಾಡಬಾರ್ದು, ಮಾಡ್ರ ಏನು ತಪ್ಪು ಪ್ರಕಾರಗಳು ಆದ್ರೆ ಅದಕ್ಕೆ ಜವಾಬ್ದಾರ ನೀವಂತ। ನಾ ಪೊಲೀಸರಿಗೆ ಗೌರವ ಕೊಡ್ತೇನೆ, ನ್ಯಾಯ ವ್ಯವಸ್ಥೆಗೆ ಗೌರವ ಕೊಡ್ತೇನೆ, ಅವ್ರೇನು ನ್ಯಾಯ ವ್ಯವಸ್ಥೆದಿಂದ ಏನು ಮಾಡ್ತಾರೋ ಅದಕ್ಕೆ ನಾವು ಒಪ್ಪಿಗೆ ಕೊಡ್ತೇನೆ। ಆದ್ರೆ ಯಾರು ನಮ್ಮ ಬಾಗ್ಲಾಗ ಬಂದ ಮತ್ತು ಸುತ್ತಮುತ್ತ ಇದ್ದುನಂತ ನಮ್ಮ ನೇಬರ್ಸ ಅವ್ರ ಮೇಲೆ ಆಗುವಂಥ ಕೆಟ್ಟ ಪರಿಣಾಮ, ಅವರು ನಮ್ಮ ಬಗ್ಗೆ ತಿಳ್ಕುವಂಥ ಕೆಟ್ಟ ಭಾವನೆಗಳ ಇದಕ್ಕೆ ಯಾರು ಉತ್ತರ ಕೊಡೋರ? ಪೊಲೀಸರಾಗಲಿ, प्रशासन ಆಗಲಿ, ಕಾಂಗ್ರೆಸ್ ಸರ್ಕಾರ ಈ ಥರ दुरुपयोग ಮಾಡಬಾರ್ದು ಅಂತ ನಾನು विनंती ಮಾಡ್ತಾ ಇದ್ದೀನಿ। माझ्या मनात महिलांविषयी आदर आहे, पण काँग्रेसच्या काही महिला कार्यकर्त्या राज्यात काँग्रेस सरकार असल्याचे सांगत आमच्या घरासमोर गोंधळ घालतात। त्यांनी यापूर्वी गोंधळ घातला आहे, आता पुन्हा तेच करत आहे, हे योग्य नसल्याचे संजय पाटील यांनी स्पष्ट केले। राजशेखर हिरेमठ, KMM मराठी, बेळगाव।